to take all the grievances forward with the government. ಉದ್ದೇಶ ಒಂದೇ, ಈ ಪೇಪರನ್ನು ನಾನು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರೋದು ಬಹಳಷ್ಟು ಅಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಣ್ಣೆದುರು ಕಂಡಂಥ ದೇವದಾಸಿ ಮಹಿಳೆಯರಾಗಿರಲಿ, ದೇವದಾಸಿ ತಾಯಂದಿರಂತ ನಾವು ಅಂತೀವಿ ಅವರಿಗೆಲ್ಲ. ಅವರ ತಾಯಂದಿರ ಮಕ್ಕಳಾಗಿರಲಿ, ಅವರ ಬದುಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಹದಗೆಟ್ಟಿರೋದು ಕಣ್ಣು ಪೂರ್ತಿ ನೋಡಿಬಿಟ್ಟು ನನಗೆ ಈ ಪೇಪರು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಉದ್ದೇಶ ಬಂತು. ಇದಕ್ಕೋಸ್ಕರ ಎಲ್ಲರೂ ಒಂದು ಕಮಿಟಿ ಮೂಲಕ, ನಾವು ಸಂಘಟನೆ ಮೂಲಕ 5-6 ವರ್ಷದಿಂದ ಕೆಲಸ ಮಾಡ್ತಿದ್ದಿದ್ದು. ಆ ಸಂಘಟನೆಯವರು ಕೂಡ ಸಪೋರ್ಟ್ ಕೊಟ್ಟರು. ನಂತರ ದಿನಗಳಲ್ಲಿ ನಾವು ಯಾರ ಹತ್ರ ದುಡ್ಡು ತೊಗೋಬಾರ್ದು, ಇದನ್ನು ಈ ಪೇಪರ್ನ ಸ್ಟಾರ್ಟ್ ಮಾಡಿದರೆ ನಾವೇ ದುಡ್ಡು ಹಾಕ್ಕೋಬೇಕು ಅನ್ನೋದು, ಒಂದು ತಾಯಂದ್ರಿಂದ ಸಂಗ್ರಹಿಸ್ಬೇಕು ಅನ್ನೋದು. ತಾಯಂದ್ರು 50-100 ಕೊಡಲಿ, ಎಲ್ಲ ಅದರಲ್ಲಿಂದನೇ ಕಾಂಟ್ರಿಬ್ಯೂಷನ್ ಆಗಲಿ, ಯಾರೋ ಒಬ್ಬರು ಅಮೌಂಟ್ ಕೊಟ್ಟಿದ್ದನ್ನು ತಗೊಂಡು ಮತ್ತು ಅವರು ಹಿಡಿತದಲ್ಲಿ ನಡಿಬಾರ್ದು ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ವಿ. ಕಾರಣ ಒಂದೇ, ದೇವದಾಸಿ ತಾಯಂದಿರ ಬದುಕು ಹಸನಾಗಬೇಕು, ಈ ದೇವದಾಸಿ ಪದ್ಧತಿ ನಿಲ್ಲಬೇಕು, ದೇವದಾಸಿ ತಾಯಂದಿರ ಮಕ್ಕಳು ತಮ್ಮ ಅಪ್ಪ ಯಾರನ್ನುವ ಒಂದು ಹಕ್ಕನ್ನು ಪಡಿಬೇಕು. ಅಪ್ಪ ಅನ್ನೋದು ಮಾನವ ಒಂದು ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ. ಈಗ ಇದನ್ನೆಲ್ಲ ನೋಡ್ತಾ ಇದ್ದರೆ ಸುಮ್ಮನೆ ಲೈಂಗಿಕವಾಗಿ ಶೋಷಣೆ ಮಾಡ್ತಾ ಇದ್ದರೆ ಸರಿಯಲ್ಲ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇನ್ನು ಮುಂದೆ ಇಂಥದ್ದು ನಡಿಬಾರ್ದು ಅನ್ನೋ ಉದ್ದೇಶದಿಂದ ತಗೊಂಡು ಬರ್ಬೇಕು ಅನ್ನಿಸ್ತು ಪತ್ರಿಕೆ. ಇವಾಗ ನಾವು ತ್ರೈಮಾಸಿಕ ಪತ್ರಿಕೆಯನ್ನು ತರ್ತಾ ಇದ್ದೀವಿ. ಈ ತ್ರೈಮಾಸಿಕ ಪತ್ರಿಕೆ ನಾವು ಅಂದ್ಕೊಂಡಿವಿ ಜಾಸ್ತಿ ಸುದ್ದಿಗಳು ಸಿಗೋದಿಲ್ಲ, ಕೆಲವು ಹೋರಾಟಗಳು ನಿಂತು ಹೋಗಿವೆ ತಾಯಂದಿರು. ಹಾಗಾಗಿ ಅವರ ಸಾಮಾಜಿಕ ಆರ್ಥಿಕವಾಗಿ ಬರೀ ಒಂದೇ ವಿಷಯವನ್ನು ನಾವು ಇಟ್ಕೊಂಡು ಹೋಗೋಕ್ಕಾಗೋದಿಲ್ಲ, ಎಲ್ಲ ಕವರ್ ಮಾಡಬೇಕಾಗ್ತದೆ. ಸಭೆಗಳಾಗಿರಲಿ, ಹೋರಾಟಗಳಾಗಿರಲಿ, ಅವರ ಬದುಕಾಗಿರಲಿ, ಅವರ ಪರಿಸ್ಥಿತಿ ಆಗಿರಲಿ, ಲೇಖನ ಆಗಿರಲಿ, ಎಲ್ಲವನ್ನು 3 ತಿಂಗಳಿಗೊಮ್ಮೆ ತರಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ವಿ. ಎಲ್ಲ ಒಳಗೊಂಡಿದ್ದು 8 ಪೇಜಸಲ್ಲಿ ತರಬೇಕು ಅನ್ನೋದು. ಈಗೀಗ ಅನ್ನಿಸ್ತಾ ಇದೆ, ಮಧ್ಯದಲ್ಲಿ ಅನ್ನಿಸ್ತು ಇದನ್ನು ಎಡಿಷನ್ನು ಈ ಇಶ್ಯೂ ಏನು ಪ್ರಿಂಟ್ ಹಾಕ್ಸಿದ್ವಿ, ನಂತರ ದಿನಗಳಲ್ಲಿ ಅನ್ನಿಸ್ತು ಮಾಸಿಕ ತರಬೇಕು ಅಂತೇಳಿ. ಈಗ ಸದ್ಯ ಮಟ್ಟಿಗೆ ಅಂದ್ರೆ ತ್ರೈಮಾಸಿಕ ಅಂತ ಅಂದ್ಕೊಂಡಿದ್ವಿ, ಮುಂದಿನ ದಿನಗಳಲ್ಲಿ ಮಾಸಿಕ ಮಾಡಬೇಕು ಅನ್ನೋದು. ಮತ್ತೆ ಒಂದು ಡಾಕ್ಯುಮೆಂಟರಿ ವಿಡಿಯೋನ ಇವತ್ತು ಲಾಂಚ್ ಆಯಿತು, ಅದ್ರ ಬಗ್ಗೆ ಹೇಳಿ. ಡಾಕ್ಯುಮೆಂಟ್ರಿ ಏನಂದರೆ, ನಾನೇನು ಇವಾಗ ಮೊದಲು ಕೆಲಸ ಮಾಡ್ತಾ ಇದ್ದೆ, ಈಗೆಲ್ಲ ಚಂದ್ರಲಿಂಗ ಕಲಾಲ್ಬಂಡಿಯವರಾಗಿರಲಿ, ಪಡಿಯಮ್ಮ ಕ್ಯಾದಗುಂಪ ಆಗಿರಲಿ, ಒಂದು ದೊಡ್ಡ ತಂಡ ಇತ್ತು. ಅವಾಗೆಲ್ಲ ಈ ದೇವದಾಸಿ ಪದ್ಧತಿಯನ್ನು ಹೋಗಲಾಡಿಸ್ಬೇಕು, ದೇವದಾಸಿ ತಾಯಂದಿರಿಗೆ ಒಂದು ಬದುಕು ಕಟ್ಕೊಡ್ಬೇಕು, ಸ್ವಾಭಿಮಾನದ ಬದುಕು ಅನ್ನೋದಕ್ಕೋಸ್ಕರ ಸಂಘಟನೆ ಹುಟ್ಟಾಕಿದ್ರು. ಅದರಂಥ ಸಾಧನೆಗಳೇನಿದ್ವು, ಆ ಸಂಘಟನೆಯಿಂದ ಮಾಡಿದಂಥ ಕಾರ್ಯಗಳಾಗಿರಲಿ, ಏನೇನು ಯಾವ ಥರ ಕೆಲಸಗಳಿದ್ವು, ಅವುಗಳನ್ನ ಒಳಗೊಂಡಂಥ ಡಾಕ್ಯುಮೆಂಟರಿ ಇದು. ಮುಂದಿನ ದಿನ ಇದು ಒಂದು ಮಾದರಿ ಆಗಬೇಕು ಬೇರೆ ತಾಲೂಕುಗಳಿಗೆ. ಯಾಕಂದರೆ ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಮಾತ್ರ ಮಾಡಿತ್ತು ನಾವು ಇದನ್ನು, ಆ ಥರದ್ದೊಂದು ಮಾದರಿ ಆಗಬೇಕು ಎಲ್ಲ ತಾಲೂಕುಗಳಾಗಿ ಅನ್ನೋ ಉದ್ದೇಶದಿಂದ ಈ ಡಾಕ್ಯುಮೆಂಟ್ರಿ ತೊಗೊಂಬಂತು. The main motive of this event was to tell the stories of this Devdasi women who have faced discrimination from ages, and they also want to demand the government to bring strict laws to save the lives of this women who were cornered in the society. Do let us know your views also in the comment.